ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ರುಚಿಕರವಾಗಿರುವಂತಹ ಒಂದು ಪಾಸ್ತಾ ರೆಸಿಪಿ ಜೊತೆ ಬಂದಿದ್ದೀನಿ. ಪಾಸ್ತಾ ಅಥವಾ ಮ್ಯಾಕ್ರೋನಿ ಯಾವುದೂ ಆಗ್ಬೋದು. ತುಂಬಾನೇ ಸರಳವಾಗಿ ತುಂಬಾ ರುಚಿಕರವಾಗಿ ಇದು ಮಾಡ್ಬೋದು. ಒಂದ್ಸಲ ಆದ್ರೂ ಈ ರೀತಿ ಟ್ರೈ ಮಾಡಿ ಟೇಸ್ಟ್ ಮಾಡಲೇಬೇಕು. ಅಷ್ಟೊಂದು ರುಚಿಕರವಾಗಿರುವಂತ ಒಂದು ರೆಸಿಪಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಾ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತೀರಾ, ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ನೋಡಿ, ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದರಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಉಪ್ಪು ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಇದಕ್ಕೆ ಪಾಸ್ತಾ ಸೇರಿಸೋದು. ಪಾಸ್ತಾ ಅಥವಾ ನಮಗಿಲ್ಲಿ ಮ್ಯಾಕ್ರೋನಿ ಕೂಡ ಉಪಯೋಗಿಸ್ಬೋದು, ಯಾವುದು ಕೂಡ ಆಗ್ಬೋದು, ತೊಂದರೆ ಏನಿಲ್ಲ. ಇನ್ನಿದು ಚೆನ್ನಾಗಿ ಬೇಯಬೇಕು. ನೋಡಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮುಚ್ಚಿ ಬೇಯಿಸ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ನಮ್ಮ ಪಾಸ್ತಾ. ಒಂದ್ಸಲ ಚೆಕ್ ಮಾಡ್ಬೋದು. ನೋಡಿ, ಈ ರೀತಿ ಇದೆ. ನಾನಿವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಚೆನ್ನಾಗಿ ಬೆಂದಿರ್ಬೇಕು ಅಂದ್ರೆ ನಾವು ಕೈಯಲ್ಲಿ ಈ ರೀತಿ ಮುಟ್ಟಿ ಅಮರಿಸುವಾಗ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ, ಸಾಕು. ಇನ್ನೇನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ತೆಗೆದು ನಾನೊಂದು ಜರಡಿಯಲ್ಲಿ ಹಾಕ್ತಾ ಇದ್ದೀನಿ, ಒಂದು ಸ್ಟ್ರೈನರ್ ಅಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಬಿಸಿ ನೀರಿನಿಂದ ಇವಾಗ ತೆಗಿತಾ ಇದ್ದೀನಿ ನಾನು. ಎಲ್ಲ ಕೂಡ ತೆಗ್ದ್ಬಿಟ್ಟು ಇದ್ರಲ್ಲಿ ಹಾಕ್ಬಿಟ್ರೆ ಆಯ್ತು. ಅವಾಗ ಎಕ್ಸ್ಟ್ರಾ ನೀರು ಕೂಡ ಇದರಿಂದ ಹೋಗುತ್ತೆ. ನೋಡಿ, ಈ ರೀತಿ ಎಲ್ಲ ಕೂಡ ತೆಗಿತಾ ಇದ್ದೀನಿ. ಆಮೇಲೆ ಇದಕ್ಕೆ ಫುಲ್ ಆಗಿ ತೆಗ್ದಿದ್ದೀನಿ. ಆಮೇಲೆ ಇದಕ್ಕೆ ತಣ್ಣೀರು ಹಾಕ್ತಾ ಇದ್ದೀನಿ, ಯಾಕಂದ್ರೆ ಅಂಟಂಟಾಗಿ ಬರಬಾರ್ದು ಅಂತ ಈ ರೀತಿ ಮಾಡೋದು. ನೋಡಿ, ಇದ್ರ ಮೇಲ್ಗಡೆ ಸ್ವಲ್ಪ ತಣ್ಣೀರು ಈ ರೀತಿ ಸ್ಪ್ರೆಡ್ ಮಾಡಿ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಅದನ್ನ ಆಚೆ ಈಚೆ ಅಲುಗಾಡಿಸಿದ್ರೆ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಸಾಕು. ನಮ್ಮ ಪಾಸ್ತಾ ಇಲ್ಲಿ ರೆಡಿ ಆಗಿದೆ. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಮಾಡ್ತೀನಿ. ಅದಕ್ಕೆ ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. 2 ಟೀ ಸ್ಪೂನ್ ನಷ್ಟು ಎಣ್ಣೆ ಹಾಕ್ತಾ ಇರೋದು. ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸ್ತಾ ಇರೋದು. ನಿಮ್ಗೆ ಯಾವುದೇ ಕುಕ್ಕಿಂಗ್ ಆಯಿಲ್ ಬಳಸಬಹುದು. ಎಣ್ಣೆ ಬಿಸಿ ಆದ್ಮೇಲೆ 1/4 ಟೀ ಸ್ಪೂನ್ ಜೀರಿಗೆ ಹಾಕ್ತೀನಿ. ಅದೇ ರೀತಿ 1 ಟೀ ಸ್ಪೂನ್ ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತಾ ಇರೋದು, ಅಥವಾ ಜಜ್ಜಿಬಿಟ್ಟು ಹಾಕ್ಬಹುದು. ಇನ್ನು ಇದು ಚೆನ್ನಾಗಿ ಫ್ರೈ ಆಗ್ಲಿ ಎಣ್ಣೆಯಲ್ಲಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕಾಯಿ ಮೆಣಸು ಕೂಡ ಹಾಕೊಂಡಿದ್ದೀನಿ, ಒಂದು ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಫ್ರೈ ಆದ್ಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ನಾನಿಲ್ಲಿ ಅರ್ಧ ಕಪ್ ಪಾಸ್ತಾಕ್ಕಿರುವ ಮಸಾಲ ರೆಡಿ ಮಾಡ್ತಾ ಇರೋದು. ಜಾಸ್ತಿ ತಗೊಳ್ತೀರಾ ನಿಮ್ಗೆಲ್ಲ ಜಾಸ್ತಿ ಮಾಡ್ಬೋದು. ಆಮೇಲೆ ತುರ್ದಿಟ್ಕೊಂಡಂತಹ ಕ್ಯಾರೆಟ್ ನಾನಿಲ್ಲಿ ಒಂದು ಅರ್ಧ ಕಪ್ ಹಾಕ್ತೀನಿ. ನಿಮ್ಗೆ ಹೆಚ್ಚು ಕಡಿಮೆ ಎಲ್ಲ ಮಾಡ್ಬೋದು. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಫ್ರೈ ಆಗ್ಲಿ ಎಣ್ಣೆಯಲ್ಲಿ ಸ್ವಲ್ಪ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಟೊಮೆಟೊ ಮಾತ್ರ 2 ಟೊಮೆಟೊ ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕಂದ್ರೆ ಚೆನ್ನಾಗಿ ಬೆಂದು ಸ್ವಲ್ಪ ಸಿಗ್ಬಾರ್ದು. ಪೇಸ್ಟ್ ಕೂಡ ಹಾಕೋಬಹುದು, ನಿಮ್ಗೆ ತೊಂದರೆ ಏನಿಲ್ಲ. ಟೊಮೆಟೊ ಪೇಸ್ಟ್ ಮಾಡಿ ಕೂಡ ಹಾಕ್ಬಹುದು. ಇನ್ನು ಇದಕ್ಕೆ ಮಸಾಲಾ ಪೌಡರ್ 1/4 ಟೀ ಸ್ಪೂನ್ ಅರಶಿನ ಹುಡಿ ಹಾಕ್ತೀನಿ. ಅದೇ ರೀತಿ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ, 1 ಟೀ ಸ್ಪೂನ್ ನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1/4 ಟೀ ಸ್ಪೂನ್ ನಷ್ಟು ಗರಂ ಮಸಾಲ ಕೂಡ ನಾನು ಹಾಕ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರ್ಬೇಕು, ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು, ಜಜ್ಜಿ ಬಿಡ್ಬೇಕು. ನೋಡಿ, ಈ ರೀತಿ ಸೌಟ್ ಉಪಯೋಗಿಸಿ ಈ ರೀತಿ ಮಾಡಿದ್ರೆ ಆಯ್ತು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ನಾನು ಇದಕ್ಕೆ ನೀರು ಸೇರಿಸ್ತಾನೆ ಇಲ್ಲ. ನೋಡಿ, ಈ ರೀತಿ ಟೊಮೆಟೊದಲ್ಲೂ ನೀರು ಇರುತ್ತೆ, ಆದ ಕಾರಣ ನೀರು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಇದನ್ನ ಚೆನ್ನಾಗಿ ಈ ರೀತಿ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇನ್ನು ಇದಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ ನಷ್ಟು ರೆಡ್ ಚಿಲ್ಲಿ ಸಾಸ್ ಮತ್ತು 2 ಟೀ ಸ್ಪೂನ್ ನಷ್ಟು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ಅವಾಗ ರುಚಿ ಇನ್ನಷ್ಟು ಕೂಡ ಜಾಸ್ತಿ ಆಗುತ್ತೆ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಗ್ರೇವಿ ತರ ಬಂದಿದೆ. ನೋಡಿ, ಈ ರೀತಿ ನೀರು ಸೇರಿಸಬೇಕಾದ ಅವಶ್ಯಕತೆನೆ ಬರಲ್ಲ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಎಲ್ಲ ಕೂಡ ಕರೆಕ್ಟ್ ಆಗಿದೆ, ಮಸಾಲ ಕೂಡ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ. ನೋಡಿ, ಇನ್ನು ನಾನಿಲ್ಲಿ ಹಾಕ್ತಾ ಇರೋದು ಇದರ ಮೇನ್ ಇಂಗ್ರೀಡಿಯೆಂಟ್ಸ್ ಚೀಸ್. ಒಂದು 1/4 ಕಪ್ಪಿನಷ್ಟು ನಾನು ತುರ್ದಿಟ್ಕೊಂಡಂತ ಚೀಸ್. ನಾನಿಲ್ಲಿ ಮೊಸರೆಲ್ಲ ಚೀಸ್ ಉಪಯೋಗಿಸ್ತಾ ಇರೋದು. ನಿಮ್ಗೆ ಯಾವುದೇ ಚೀಸ್ ಕೂಡ ಬಳಸಬಹುದು, ಪ್ರೊಸೆಸ್ಡ್ ಚೀಸ್ ಅಥವಾ ಸ್ಲೈಸ್ಡ್ ಚೀಸ್ ಯಾವುದು ಕೂಡ ಉಪಯೋಗಿಸಬಹುದು. ಇನ್ನು ಉರಿ ಮಾತ್ರ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಮೆಲ್ಟ್ ಆಗುತ್ತೆ. ನೋಡಿ, ನಾನಿಲ್ಲಿ ಮೊಸರೆಲ್ಲ ಉಪಯೋಗಿಸಿದ್ರೆ ಒಳ್ಳೆ ಸ್ಟಿಕ್ಕಿಯಾಗಿ ಸಿಗುತ್ತೆ ನಮಗೆ. ರುಚಿ ಕೂಡ ಸೂಪರ್ ಆಗಿರುತ್ತೆ. ನೋಡಿ,
ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇವಾಗೆಲ್ಲ ಮೆಲ್ಟ್ ಆಗಿದೆ, ಕರೆಕ್ಟ್ ಆಗಿ ಮಸಾಲೆ ಸಿಕ್ಕಿದೆ. ಇನ್ನು ಇದಕ್ಕೆ ನಾವು ಅವಾಗ ಬೇಯಿಸಿಟ್ಟಂತಹ ಪಾಸ್ತಾ ಕೂಡ ಸೇರಿಸಿದ್ರೆ ಆಯ್ತು. ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಜಾಸ್ತಿ ಬಿಸಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಒಂದ್ಸಲ ಈ ಮಸಾಲೆ ಎಲ್ಲ ಪಾಸ್ತಾಕ್ಕೆ ಕವರ್ ಆದ್ರೆ ಸಾಕು. ಆಮೇಲೆ ನಿಮ್ಗೆ ಸ್ಟವ್ ಆಫ್ ಮಾಡ್ಬೋದು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು. ಅಂದ್ರೆ ಈ ಚೀಸ್ ಮಸಾಲ ಎಲ್ಲ ಕೂಡ ಒಂದ್ಸಲ ಈ ಪಾಸ್ತಾಕ್ಕೆ ಫುಲ್ ಆಗಿ ಕವರ್ ಆಗ್ಬೇಕು. ನೋಡಿ ಈ ರೀತಿ ನೋಡಿ, ಒಳ್ಳೆ ಸ್ಟಿಕ್ಕಿ ಆಗಿ ಸಿಗುತ್ತೆ ನಮಗೆ. ನೋಡೋದಿಕ್ಕೂ ಚೆನ್ನಾಗಿದೆ, ರುಚಿ ಮಾತ್ರ ಸೂಪರ್ ಆಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಮ್ದು ಚೀಸಿ ಪಾಸ್ತಾ ಇಲ್ಲಿ ರೆಡಿ ಆಗಿದೆ. ಇನ್ನು ಇದನ್ನೊಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಆಯ್ತು. ಬಿಸಿ ಬಿಸಿಯಾಗಿ ಇದನ್ನ ಸರ್ವ್ ಮಾಡಬೇಕು, ಆವಾಗಲೇ ಇದರ ರುಚಿ ಕರೆಕ್ಟ್ ಆಗಿ ಸಿಗೋದು ನಮಗೆ. ನೋಡಿ ಈ ರೀತಿ ಎಲ್ಲ ಹಾಕೊಂಡಿದ್ದೀನಿ. ನೋಡಿ ಈ ರೀತಿ ಇದೆ. ಸ್ಪೂನಲ್ಲಿ ತೆಗ್ದ್ಬಿಟ್ಟು ತಿನ್ನುವಾಗ್ಲೇ ನಮ್ಗೆ ಅದರ ರುಚಿ ಗೊತ್ತಾಗೋದು. ನೋಡಿ ಈ ರೀತಿ ಚೀಸ್ ಎಲ್ಲ ಹಾಕಿದ್ರಿಂದ ಒಳ್ಳೆ ಸ್ಟಿಕ್ಕಿ ಆಗಿ ಸಿಗುತ್ತೆ ನಮಗೆ. ಬಿಸಿ ಬಿಸಿಯಾಗಿ ತಿನ್ಬಿಡಿ. ನೋಡಿ ನೋಡಾಗ್ಲೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೊಂದು ರುಚಿಕರವಾಗಿರುತ್ತೆ. ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದಕ್ಕೂ ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.